ಹಾಯ್ ಫ್ರೆಂಡ್ಸ್, ಬುದ್ಧಿವಂತ ಚಾನಲ್ಗೆ ಸ್ವಾಗತ. ನಾನು ಹರೀಶ್ ಕುಮಾರ್. ಪಾನ್ ಕಾರ್ಡ್ ಪ್ರತಿಯೊಬ್ಬನಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಿಲ್ಲ ಅಂದ್ರೆ ಯಾವುದೇ ಕೆಲಸ ಕೂಡ ನಡೆಯಲ್ಲ ಅಂತ ಆಗಿದೆ. ಅಂತಹ ಪಾನ್ ಕಾರ್ಡ್ ನಲ್ಲಿ ಕಳೆದ 3-4 ದಿನಗಳಿಂದ ದೊಡ್ಡ ಚರ್ಚೆ ನಡೀತಿದೆ. ಏನಪ್ಪಾ ಅಂತ ಅಂದ್ರೆ, ಕೇಂದ್ರ ಸರ್ಕಾರ ಹೊಸ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದೆ. ಏನ್ ಪ್ರಾಜೆಕ್ಟ್ ಅಂತ ಅಂದ್ರೆ ಅದು ಪ್ಯಾನ್ ಕಾರ್ಡ್ 2.0, ಪ್ಯಾನ್ 2.0 ಅಂತಾನು ಕರೀತಾ ಇದ್ದಾರೆ. ಆ ಪ್ಯಾನ್ 2.0 ಅಂದ್ರೆ ಪ್ಯಾನ್ ಕಾರ್ಡ್ ನಲ್ಲಿ ಹೊಸ QR ಕೋಡ್ ನ ಡಿಜಿಟಲ್ ಆಗಿ ತರೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಈಗ ಎಲ್ಲರೂ ಅಪ್ಡೇಟ್ ಮಾಡಿಸ್ಬೇಕಾಗಿದೆ. ಇದನ್ನ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಅಥವಾ ನಮ್ಮ ಪ್ಯಾನ್ ನಂಬರ್ ಚೇಂಜಸ್ ಆಗುತ್ತಾ, ಇದನ್ನ ಎಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಇಲ್ಲ ಅದನ್ನ ಫ್ರೀ ಆಗಿ ಮಾಡ್ಕೊಡ್ತಾರಾ ಅನ್ನೋ ಎಲ್ಲಾ ಮಾಹಿತಿನ ಈ ವರದಿಯಲ್ಲಿ ನೋಡೋಣ. ಸ್ಕಿಪ್ ಮಾಡಬೇಡಿ. ಪ್ಯಾನ್ ಕಾರ್ಡ್ ನಲ್ಲಿ ದೊಡ್ಡ ಬದಲಾವಣೆ. ಪ್ಯಾನ್ ಕಾರ್ಡ್ ನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಪ್ಯಾನ್ ಕಾರ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ಯಾನ್ ಕಾರ್ಡ್ ನಲ್ಲಿ ಅಂಕಿ ಮತ್ತು ಅಕ್ಷರಗಳಿಂದ ಕೂಡಿರುವ ಒಂದು ಡಿಜಿಟಲ್ ಕೋಡ್ ನ ಕೊಡ್ತಾರೆ. ಇದನ್ನ ಭಾರತದ ಆದಾಯ ತೆರಿಗೆ ಇಲಾಖೆಯಿಂದ ಇಶ್ಯೂ ಮಾಡ್ತಾರೆ. ಇದು PVC ಕಾರ್ಡ್ ನಲ್ಲಿ ಇರೋದ್ರಿಂದ ನಾವು ಪ್ಯಾನ್ ಕಾರ್ಡ್ ಅಂತ ಕರಿತೀವಿ. ಆ PAN ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದನ್ನ ಒಂದು ಸಲ ಇಶ್ಯೂ ಮಾಡಿದ್ರೆ ಅದರಲ್ಲಿರುವಂತ ಕೋಡ್ ನ ಮತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ. ಇದು ನಾವು ಸಾಯೋವರೆಗೂ ಕೂಡ ಒಂದೇ ನಂಬರ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ನ ತೆಗೆದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ. ಅದೇ ರೀತಿ ಅವನು 10 ಬ್ಯಾಂಕ್ ಗಳಲ್ಲಿ 10 ಅಕೌಂಟ್ ನ ತೆಗೆದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾನೆ. ಅವನು ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾನ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಪ್ಯಾನ್ ನ ಉದ್ದೇಶ ಆಗಿರುತ್ತೆ. ಈ ಪ್ಯಾನ್ ಕಾರ್ಡ್ ನ ಅಪ್ಗ್ರೇಡ್ ನ ಮಾಡೋದಕ್ಕೆ ಎಲ್ರು ಈಗ ಸಿದ್ಧತೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಮೋದಿ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಕೇಂದ್ರ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರು ಕೂಡ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಏನಿದು ಪ್ಯಾನ್ 2.0? ಇದರಲ್ಲಿ ಸರ್ಕಾರ ಎಲ್ಲ ಡಿಜಿಟಲೈಸೇಷನ್ ಮಾಡಕ್ಕೆ ಮುಂದಾಗಿದೆ. ಉದಾಹರಣೆಗೆ ನಾವು ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ QR ಕೋಡ್ ನ ಸ್ಕ್ಯಾನ್ ಮಾಡ್ತೀವಿ. ಅದೇ ರೀತಿ ಪ್ಯಾನ್ ನ ಸ್ಕ್ಯಾನ್ ಮಾಡೋ ಹಾಗೆ ತರ್ತಾ ಇದ್ದಾರೆ. ಉದಾಹರಣೆಗೆ ನಾವು ಇವಾಗ ಬ್ಯಾಂಕ್ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಒಂದ್ ಲೋನ್ ತಗೊಬೇಕು ಅಂದ್ರೆ ನಮ್ ಪ್ಯಾನ್ ಕಾರ್ಡ್ ನ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ತಾರೆ, ಅಂದ್ರೆ ಟೈಪ್ ಮಾಡಿ. ಅದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಇನ್ನೂ ಈಸಿ ಮಾಡಕ್ಕೆ ಮುಂದಾಗ್ತಾ ಇದೆ. ಹಾಗಂತ ಇದೇನು ಹೊಸ ವಿಷಯ ಅಲ್ಲ. 2017ರ ನಂತರ ಯಾರ್ಯಾರು ಹೊಸ ಪ್ಯಾನ್ ಕಾರ್ಡ್ ನ ಅಪ್ಲೈ ಮಾಡಿರ್ತಾರೋ ಅವರೆಲ್ಲ ಪ್ಯಾನ್ ಕಾರ್ಡ್ ನಲ್ಲೂ QR ಕೋಡ್ ಇರುತ್ತೆ. ಆದರೆ ಹಳೆಯ ಪ್ಯಾನ್ ಕಾರ್ಡ್ ಗಳಲ್ಲಿ ಇನ್ನೂ QR ಕೋಡ್ ಇಲ್ಲದಿರುವ ಕಾರಣ ಕೇಂದ್ರ ಸರ್ಕಾರ ಈ ರೀತಿ ಹೊಸ ವಿಷಯನ ಜಾರಿಗೆ ತರಕ್ಕೆ ಮುಂದಾಗ್ತಿದೆ. ಪ್ಯಾನ್ ನಂಬರ್ ಚೇಂಜ್ ಆಗುತ್ತಾ? ಹಾಗಲ್ಲ, ಪ್ಯಾನ್ ನಂಬರ್ ಚೇಂಜ್ ಆಗದೇ ಇಲ್ಲ, ಅದೇ ಕಂಟಿನ್ಯೂ ಆಗುತ್ತೆ. ಆದ್ರೆ ಅದನ್ನ ನಾವು ಎಕ್ಸ್ಚೇಂಜ್ ಮಾಡಕ್ಕೆ ಕೊಟ್ರೆ ಎಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ, ಎಷ್ಟು ದಿನ ಆಗುತ್ತೆ, ಅದಕ್ಕೆ ಖರ್ಚಾಗುತ್ತಾ ಅನ್ನೋದ್ರ ಮಾಹಿತಿನ ತಿಳಿಸ್ತೀನಿ. ಪ್ಯಾನ್ ಕಾರ್ಡ್ ಎಕ್ಸ್ಚೇಂಜ್ ಮಾಡಕ್ ಕೊಟ್ರೆ ನೀವು ಯಾವುದೇ ರೀತಿ ಖರ್ಚು ಮಾಡುವಂತ ವ್ಯವಸ್ಥೆ ಇಲ್ಲ. ಅದನ್ನ ಕೇಂದ್ರ ಸರ್ಕಾರನೇ ಪೇ ಮಾಡುತ್ತೆ. ಆದ್ರೆ ಅದು ಪ್ರೋಸೆಸ್ ಏನು ಅಂತ ಇನ್ನ ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡಿದ ತಕ್ಷಣ ನಾವು ಹೊಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸರ್ಕಾರ ಯಾಕೆ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಮಾಡ್ತಿದೆ? ಯಾಕಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಪ್ರೋಸೆಸ್ ತುಂಬಾ ಈಸಿ ಮಾಡಕ್ಕೆ. ಈ ನಮ್ಮ 140 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 1.6% ಅಷ್ಟು ಜನ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಇದು ಪ್ರೋಸೆಸ್ ತುಂಬಾ ಈಸಿ ಆಗ್ಲಿ ಅಂತ, ಸುಲಭ ಆಗ್ಲಿ ಅಂತ ಎಲ್ರು ಜಾಸ್ತಿ ಟ್ಯಾಕ್ಸ್ ನ ಪೇ ಮಾಡೋ ರೀತಿ ಆಗ್ಲಿ ಅಂತ ಈ ಹೊಸ ಅಪ್ಗ್ರೇಡ್ ನ ತರ್ತಾ ಇದ್ದಾರೆ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡೋ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.